ಆತ್ಮೀಯ ವೀಕ್ಷಕರೇ, SLN ಟೆಕ್ ಪ್ಯಾಲೇಸ್ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸುಸ್ವಾಗತ. ನಾನು ಈ ಹಿಂದೆ ಒಂದು ವಾರದ ಹಿಂದೆ ಒಂದು ವಿದ್ಯುತ್ ಸಂಪರ್ಕ ಪಡೀಲಿಕ್ಕೆ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿರೋ ಬಿಲ್ಡಿಂಗ್ ಬಗ್ಗೆ 5/6/2026ರಲ್ಲಿ ಕರ್ನಾಟಕ ಸರ್ಕಾರದ ಆದೇಶ ಹೊರಡಿಸಿರುವ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ತಿಳಿಸಿದ್ದೆ. ಆ ಆದೇಶದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ 31/5/2026 ಒಳಗಡೆ ಯಾರ್ಯಾರು ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ ನೋಂದಣಿ ಮಾಡ್ಕೊಂಡಿದ್ರು ಅಂದರೆ ರಿಜಿಸ್ಟರ್ ಮಾಡ್ಕೊಂಡಿರುವಂಥವ್ರಿಗೆ ಎಲಿಜಿಬಲ್ಲು ಅಂತ ಮಾತ್ರ ಹೇಳಿದರು. ಅದೇ ವಿಡಿಯೋದಲ್ಲಿ ನಾನು ಸರ್ಕಾರದಲ್ಲಿ ನಿಮ್ಮ ಪರವಾಗಿ ಸಾರ್ವಜನಿಕರ ಪರವಾಗಿ ನಾನು ಕೇಳ್ಕೊಂಡಿದ್ದೆ 31/5/2026 ಒಳಗಡೆ 10% ಜನನೂ ಸಿಕ್ಕಲ್ಲ ಅಂತ ಹೇಳಿದೆ. ಇದ್ರ ಬಗ್ಗೆ ಎಲ್ಲ ಹೋರಾಟ ಮಾಡಿ ಇವರು ಗುತ್ತಿಗೆದಾರರು ಮತ್ತು ರೈತ ಸಂಘದವರು ಮತ್ತು ಎಲ್ಲ ಇವ್ರೂ ಮಾಡಿದ ಮೇಲೆ ನಮ್ಮ ಸಚಿವ ಸಂಪುಟದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಆ ಆದೇಶವನ್ನು ಪರಿಶೀಲನೆ ಮಾಡಿ ಇವತ್ತು 22/6/2026 ಒಂದು ಆದೇಶ ಹೊರಡಿಸಿದ್ದಾರೆ. ಯಾರು ಅಂತಂದರೆ ಅಧೀನ ಕಾರ್ಯದರ್ಶಿ ಇಂಧನ ಇಲಾಖೆ. ಇವರು ಅವರ ಆದೇಶ ಸಂಖ್ಯೆ 556/EEB 2026 ಡೇಟೆಡ್ 22/6/2026 ಅಂದರೆ ಇವತ್ತೇ ಒಂದು ಆದೇಶ ಹೊರಡಿಸಿದ್ದಾರೆ. ಆ ಹಿಂದಿನ ಆದೇಶದಲ್ಲಿ ಇದ್ದದನ್ನು ಸ್ವಲ್ಪ ಮಾರ್ಪಾಡು ಮಾಡಿದ್ದಾರೆ. ಹಿಂದಿನ ಆದೇಶದಲ್ಲಿ ಏನಿತ್ತು ಅಂತಂದರೆ 2880 ಸ್ಕ್ವೇರ್ ಫೂಟ್ 2880 ಚದರ ಅಡಿಯ ಒಳಗಡೆ ಇರುವಂಥ ನಿವೇಶನಗಳಲ್ಲಿ ಕಟ್ಟಿರುವಂಥ ಕಟ್ಟಡಗಳು ಗ್ರೌಂಡ್ +3 ಅಂದರೆ ನೆಲ ಮಾಡಿ ಮತ್ತು 3 ಮಾಡಿ ಅಥವಾ ಗ್ರೌಂಡ್ ಫುಲ್ ಪಾರ್ಕಿಂಗ್ +4 ಫ್ಲೋರ್ ಇರುವಂಥ ಕಟ್ಟಡಗಳಿಗೆ OCCC ಅಂದರೆ ಸ್ವಾಧೀನಾನುಭವ ಪತ್ರ ಯಾವುದೂ ಇಲ್ಲದೇ ಕೊಡಬಹುದು ಅಂತ ಆದೇಶ ಮಾಡಿದರು. ಅದರಲ್ಲಿ 31/5/2026 ಒಳಗೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ರು ಅದಕ್ಕೆ ಮಾತ್ರ ಕೊಡಿ ಅಂತ ಹೇಳಿದರು. ಈ ಆದೇಶದಲ್ಲಿ ಸ್ವಲ್ಪ ಮಾರ್ಪಾಡು ಮಾಡಿದ್ದಾರೆ. ಇವತ್ತಿನಿಂದ 15 ದಿನಗಳ ಟೈಮು ಕೊಟ್ಟಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಯಾರ್ಯಾರು ಟೆಂಪ್ರರಿ ತಗೊಂಡು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದಿರಿ ಅಥವಾ ಟೆಂಪ್ರರಿ ತಗೋದೇ ಯಾರು ಫುಲ್ ಕಂಪ್ಲೀಟ್ ಮಾಡಿದಿರಿ ಅವರೆಲ್ರಿಗೂ ಇವತ್ತಿನಿಂದ 15 ದಿನಗಳ ಟೈಮ್ ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸುವುದಕ್ಕೆ ಇವತ್ತಿನಿಂದ 22/6/2026ರಿಂದ 15 ದಿನಗಳ ಕಾಲ ಟೈಮ್ ಇರ್ತದೆ. ಯಾರ್ಯಾರು ಕನ್ಸ್ಟ್ರಕ್ಟ್ ಮಾಡಿದಿರಿ ಬಿಲ್ಡಿಂಗು ಅವರು ದಯಮಾಡಿ ನಿಮ್ಮ ಗುತ್ತಿಗೆದಾರರ ಮುಖಾಂತರ ನೀವು ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ ನಿಮಗೆ ಸಂಬಂಧಿಸಿದ ಎಸ್ಕಾಂ ಕಚೇರಿ ಅಂದರೆ ವಿದ್ಯುತ್ ಸರಬರಾಜು ಕಂಪನಿಯ ಕಚೇರಿಯಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಿ. ಮಾಡದೆ ಹೋದರೆ ನೀವು 15 ದಿನದೊಳಗೆ ನೀವು ಪರ್ಮನೆಂಟ್ ಕನೆಕ್ಷನ್ಗೆ ಅಪ್ಲೈ ಮಾಡದೆ ಹೋದರೆ ನಿಮಗೆ ವಿದ್ಯುತ್ ಸಂಪರ್ಕ ಸಿಕ್ಕಲ್ಲ. ಅದರಿಂದ ಈ ಮಾಡಿಫೈಡ್ ಆರ್ಡ್ರನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮತ್ತು ಈ ಆದೇಶವನ್ನು ದಯಮಾಡಿ ನೀವು ಯಾರ್ಯಾರು ನೋಡ್ತೀರಿ ಇದನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋದೇ ಇರೋ ಪರವಾಗಿಲ್ಲ ನಿಮ್ಮ ಅಕ್ಕಪಕ್ಕದವ್ರಿಗೆ ಎಲ್ರಿಗೂ ಶೇರ್ ಮಾಡಿ. ಹೆಚ್ಚೆಚ್ಚು ಜನ ಇದರ ಅನುಕೂಲ ಪಡ್ಕೊಳ್ಳಿ. ಯಾಕೆಂದರೆ 80% ಜನಕ್ಕೆ ಹಿಂದಿನ ಆದೇಶ ಅಪ್ಲೈ ಆಯ್ತಿರಲಿಲ್ಲ. ಅದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅದರ ಬಗ್ಗೆ ನಾನು ಕಮೆಂಟು ಮಾಡಿ ಸರ್ಕಾರಕ್ಕೆ ಗಮನಕ್ಕೂ ತಂದಿದ್ದೆ. ಇದೆಲ್ಲನ ಮನಗಂಡು ಪಾಪ ಬೇರೆ ಎಲ್ಲ ನನ್ನ ಪ್ರಯತ್ನ ಅಲ್ಲ ಎಲ್ಲರ ಪ್ರಯತ್ನದಿಂದ ಈಗ ಹೊಸ ಸರ್ಕಾರ ಒಂದು ವಿಮರ್ಶಿತ ನಿರ್ಣಯ ತಗೊಂಡಿದ್ದಾರೆ. ಅದರಿಂದ ಇವತ್ತಿನಿಂದ 22/6/2026ರಿಂದ 15 ದಿನಗಳವರೆಗೆ ಕನ್ಸ್ಟ್ರಕ್ಟ್ ಆಗಿರುವಂಥ ಬಿಲ್ಡಿಂಗ್ ಪೂರ್ಣಗೊಂಡು ವಾಸಕ್ಕೆ ಯೋಗ್ಯವಾಗುವಂಥ ವಾಸದ ಮನೆಗಳಿಗೆ ಮಾತ್ರ ಇದನ್ನು ಅನ್ವಯ ಆಗುವಂತೆ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಏನು ಹೇಳಿದ್ದಾರೆ ಅಂತಂದರೆ ಗ್ರಾಮೀಣ ಪ್ರದೇಶದ ತೋಟದ ಮನೆಗಳು, ರೇಷ್ಮೆ ಸಾಕಾಣಿಕೆ ಕೇಂದ್ರ, ದನದ ಮನೆ ಅವಕ್ಕೆಲ್ಲದಕ್ಕೂ ನೀವು ಪರ್ಮನೆಂಟ್ ಕನೆಕ್ಷನ್ಗೆ ಅಪ್ಲೈ ಮಾಡ್ಕೋಬೋದು. ಈಗ ಹಿಂದಿನ ಆದೇಶದಲ್ಲಿ ನಮ್ಗೆ ಆದೇಶ ಇಲ್ಲ ಇದಿಲ್ಲ ಅಂತ ಇಲಾಖೆಯವರು ನಿಮ್ಗೆ ವಾಪಸ್ ಕಳಿಸ್ತಿದ್ರು. ಈ ಆದೇಶದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಎಲ್ಲ ದನದ ಮನೆ, ರೇಷ್ಮೆ ಮನೆ, ವಾಸದ ಮನೆ, ತೋಟದ ಮನೆಗಳಲ್ಲಿ ಕಟ್ಟಿರುವಂಥ ಎಲ್ಲ ವಾಸದ ಮನೆಗಳು ಇದರ ವ್ಯಾಪ್ತಿಗೆ ಬರ್ತವೆ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ದಯಮಾಡಿ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಎಷ್ಟೋ ಜನಕ್ಕೆ ಶಾಶ್ವತ ವಿದ್ಯುತ್ ಸಂಪರ್ಕ ಸಿಕ್ಕಿಲ್ಲ. ಅವರೆಲ್ಲ ಇವತ್ತಿಂದನೇ ಎಚ್ಚೆತ್ಕೊಂಡು 15 ದಿನಗಳ ಒಳಗಡೆ ನಿಮ್ಮ ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ
ನೀವು ಸಂಬಂಧಿಸಿದ ಕಚೇರಿಗಳಲ್ಲಿ ನಿಮ್ಮ ಗುತ್ತಿಗೆದಾರರ ಮುಖಾಂತರ ನೋಂದಣಿ ಮಾಡಿಕೊಂಡು ನೀವು ಶಾಶ್ವತ ವಿದ್ಯುತ್ ಸಂಪರ್ಕ ಪಡಿಬಹುದಾಗಿರ್ತದೆ. ಇದು ಇವತ್ತು ಆದೇಶ ಆಗಿರ್ತದೆ. ಇದ್ರ ಬಗ್ಗೆ ಏನಾದರೂ ಕ್ಲಾರಿಫಿಕೇಷನ್ ಇದ್ದರೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದರಲ್ಲಿ ನೋಡಿ. ಮತ್ತು ಇಂಧನ ಇಲಾಖೆ ಆದೇಶ ಹೇಳಿದ್ದೀನಿ. ಇಂಧನ ಇಲಾಖೆ ಆದೇಶವನ್ನು ನೀವು ಸರಿಯಾಗಿ ಓದ್ಕೋಬೋದು. ಏನು ಗೊತ್ತಾಗಲಿಲ್ಲ ಅಂತ ನಾನು ಕೇಳಿ ಸಬ್ ಡಿವಿಷನ್ಗಳಲ್ಲಿ ನೀವು ಅಪ್ರೋಚ್ ಮಾಡಿ ನೀವು ಶಾಶ್ವತ ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸ್ಕೊಳ್ಳಿ. ಮತ್ತು ಇದ್ರ ಬಗ್ಗೆ ಈ ಥರ ನಾವು ಹೊಸದಾಗಿ ಏನೇನು ನಮ್ಮ ಗೌರ್ನಮೆಂಟಿಂದ ಮಾಡಿಫೈಡ್ ಆರ್ಡರ್ಸು ಇದ್ರ ಬಗ್ಗೆ ವಿದ್ಯುತ್ ಇಲಾಖೆಗೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀವಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ನೋಡ್ತಾ ಇರಿ. ಮತ್ತು ನಮ್ಮ ಚಾನಲ್ ವತಿಯಿಂದ ನಿರುದ್ಯೋಗಿ ಯುವಕರಿಗೆ ಸೂಪರ್ವೈಸರ್ ಪರ್ಮಿಟ್ಟು, ವೈರ್ಮನ್ ಪರ್ಮಿಟ್ಟು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಲೈಸೆನ್ಸು ಎಲ್ಲ ಕೊಡಿಸ್ತಾ ಇರ್ತೀವಿ. ನೀವು ಯಾರೇ ನಿಮಗೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಲೈಸೆನ್ಸು, ಸೂಪರ್ವೈಸರು, ವೈರ್ಮನ್ ಪರ್ಮಿಟ್ಟು ಯಾರೇ ಇದ್ರೂ ನನ್ನ ಸಂಪರ್ಕ ಮಾಡಿ ನೀವು ಇದನ್ನು ಅನುಕೂಲ ಪಡ್ಕೋಬೋದು. ಇಷ್ಟು ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನೋಡ್ತಾ ಇದ್ದೀರಿ ದಯಮಾಡಿ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಅಂತ್ಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.